ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 20 ಕಾರಣ ಕೊಡಿ ಅಥವಾ ಪ್ರಶ್ನೆ ಆಗಿದೆ ಇದು. ಅಂದ್ರೆ ಈ ಪ್ರಶ್ನೆಗೆ ನಿಮಗೆ ಚಾಯ್ಸ್ ಇರುತ್ತೆ. 2 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಒಂದನೇದು, ಮೆಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಮ್ಯಾಗ್ನೀಷಿಯಂ ಲೋಹವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ನಿಮ್ಗೆ ಗೊತ್ತಿದೆ, ಲೋಹ ಅದರಲ್ಲಿ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮುಖ್ಯವಾಗಿ 3 ಭಾಗಗಳನ್ನ ಮಾಡ್ತಾರೆ. ಹೆಚ್ಚು ಕ್ರಿಯಾಶೀಲ, ಮಧ್ಯಮ ಕ್ರಿಯಾಶೀಲ, ಕಡಿಮೆ ಕ್ರಿಯಾಶೀಲ. ಇಲ್ಲಿ ಮ್ಯಾಗ್ನೀಷಿಯಂ ಏನಿದೆ ಅದು ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುವಂತಹದ್ದು. ತಾಮ್ರ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿದೆ. ಹಾಗಾಗಿ ಈಗ ನೋಡಿ, ಯಾರು ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಅವರು ವೀಕ್ ಪರ್ಸನ್ ಅನ್ನ ಡಿಸ್ಪ್ಲೇಸ್ ಮಾಡ್ಬಿಡ್ತಾರೆ ಅಥವಾ ಬಂದು ರಿಪ್ಲೇಸ್ ಮಾಡಿ ತಾವು ಕುತ್ಕೊಂಡಿರ್ತಾರೆ ಅಲ್ವಾ. ಇಲ್ಲಿ ಕೂಡ ಹಾಗೆ ಆಗುತ್ತೆ. ತಾಮ್ರದ ಸಲ್ಫೇಟ್ ದ್ರಾವಣ ಇದೆ. ಈಗ ಮ್ಯಾಗ್ನೀಷಿಯಂ ಲೋಹವನ್ನ ಅದರಲ್ಲಿ ಡಿಪ್ ಮಾಡಿದ್ದಾರೆ. ಏನಾಗುತ್ತೆ, ಈ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ಇತ್ತು, CuSO4 ಅಂತ ಬರಿತೀವಿ. ಮ್ಯಾಗ್ನೀಷಿಯಂ ರಾಡ್ ಅನ್ನ ಹಾಕಿದಾಗ ಏನಾಯ್ತು, ಇಲ್ಲಿ ಮ್ಯಾಗ್ನೀಷಿಯಂ ಇರುವಂತದ್ದು ಕಾಪರ್ ಅನ್ನ ರಿಪ್ಲೇಸ್ ಮಾಡಿ ಬಂದು ಕುತ್ಕೋಬಿಡ್ತು. ಮ್ಯಾಗ್ನೀಷಿಯಂ ಸಲ್ಫೇಟ್ ಆಯ್ತು ಪ್ಲಸ್ ಕಾಪರ್ ಹಾಗೆ ಉಳಿತು. ಹಾಗಾಗಿ ಇಲ್ಲಿ ಕಾಪರ್ ಇರುವಂತದ್ದು ನೋಡಿ ಇದ್ರ ಮೇಲೆ ಬಂದು ಸಂಗ್ರಹ ಆಗ್ತಾ ಇದೆ. ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗ್ತಾ ಇದೆ. ಕಾಪರ್ ಸಲ್ಫೇಟ್ ಇರುವಂತದ್ದು ಕಾಪರ್ ಆಗಿ ಈ ರಾಡ್ ಮೇಲೆ ಬಂದು ಸಂಗ್ರಹವಾಗ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಮ್ಯಾಗ್ನೀಷಿಯಂ ಲೋಹ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಮ್ಯಾಗ್ನೀಷಿಯಂ ಬಂತು, ಕಾಪರ್ ಹತ್ರ ಏನಂತ ಜಾಗ ಬಿಟ್ಟುಕೊಡು ನನ್ಗೆ ಅಂತ ಹೇಳಿದ ತಕ್ಷಣ ಕಾಪರ್ ಎದ್ದು ಹೋಯ್ತು. ಯಾಕಂದ್ರೆ ಮ್ಯಾಗ್ನೀಷಿಯಂ ಹೆಚ್ಚು ಕ್ರಿಯಾಶೀಲ. ಈ ರೀತಿ ಯಾವುದು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹ ಇದೆ ಅದು ಕಡಿಮೆ ಕ್ರಿಯಾಶೀಲತೆ ಇರುವಂತಹ ಲೋಹವನ್ನ ಸ್ಥಾನಪಲ್ಲಟಗೊಳಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಥ್ಯಾಂಕ್ ಯು.